ಖಾಸಗಿ ವಲಯದಿಂದ ಖಾಸಗಿಯವರು ಬಂದು ಇಲ್ಲೊಂದು ಶೌಚಾಲಯವನ್ನ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಭೂಮಿ ಪೂಜೆಯನ್ನ ನಾವೆಲ್ಲರೂ ಕೂಡ ಸೇರಿ ಮಾಡಿದ್ದೇವೆ. ಅದು 2 ತಿಂಗಳಲ್ಲಿ ಮುಗಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. ಅದು ಮೂಲಭೂತವಾಗಿ ಆಸ್ಪತ್ರೆಗೆ ಅವಶ್ಯಕತೆ ಇರತಕ್ಕಂಥ ಒಂದು ಸೌಕರ್ಯ. ಅದು ಖಾಸಗಿ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಅದು ಒಳ್ಳೇದಾಗ್ತದೆ ಅಂತ ಮಾತನ್ನ ಹೇಳೋದ್ರ ಜೊತೆಗೆ ಒಂದು ಬಹಳ ಮುಖ್ಯವಾಗಿ ಅಂತ ಹೇಳಿದ್ವಿ, ಸತ್ಯಸಾಯಿ ಮಧುಸೂದನ್ ಸತ್ಯಸಾಯಿ ಮೆಡಿಕಲ್ ಕಾಲೇಜ್ ವತಿಯಿಂದ ಒಂದು ಸಿರಾ ಮತ್ತು ಮುದ್ದೇನಹಳ್ಳಿಗೆ ಹೆಚ್ಚು ಸಂಪರ್ಕ ಆಗಬೇಕು ಅಂತೇಳಿ ನಾನು ಮೊನ್ನೆ ದಿವಸ 28ನೇ ತಾರೀಕು ಸುಮಾರು 650 ಕೋಟಿ ಅಂದಾಜು ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದಕ್ಕೆ ಒಂದು ಆಸ್ಪತ್ರೆಯನ್ನ ಅದನ್ನ ಉದ್ಘಾಟನೆ ಮಾಡುವಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಬರ್ಬೇಕಾಗಿತ್ತು, ಬರ್ಲಿಲ್ಲ. ಅವರು ಇನ್ನೊಂದು ಟೈಮ್ ಕೊಡ್ತೀವಿ ಅಂದ್ರು. ಹಾಗಾಗಿ ನಾವು ಸಾಂಕೇತಿಕವಾಗಿ ನಾವೆಲ್ಲರೂ ಕೂಡ ಅದನ್ನ ಪ್ರಾರಂಭ ಮಾಡಿದ್ವಿ. ಈಗ ಅವರು ಏನು ಸಲಹೆ ಕೊಡ್ತಾರೆ ಅಂತ ಹೇಳಿದ್ರೆ, ಸಿರಾಕ್ಕೆ ಹೆಚ್ಚು ಸೌಲಭ್ಯ ಸಿಗ್ಬೇಕು. ಇಲ್ಲಿ ಸಿಗ್ಬೇಕಾದಾಗ ಏನ್ ಮಾಡ್ಬೇಕು ಅಂದ್ರೆ, ಯಾವ್ದಾದ್ರು ಒಂದು ಹಳ್ಳಿನಲ್ಲಿ ಒಂದು ಜಾಗ ಅಲ್ಲ, ಒಂದು 30x40 1200 ಚದರಡಿ ಇರ್ತಕ್ಕಂಥ ಒಂದು ಕಟ್ಟಡವನ್ನ ಕೊಟ್ರೆ ನಾವು ಎಲ್ಲಾ ತರ ಎಕ್ವಿಪ್ಮೆಂಟ್ ಅನ್ನು ಎಲ್ಲಾ ತರ ಟೆಸ್ಟ್ ಇಲ್ಲೇ ಮಾಡ್ತೀವಿ ಅಂತೇಳಿ. ಅಂದ್ರೆ ಎಲ್ಲಾ ತರ ಇಲ್ಲಿ ಮಾಡ್ತಾರೆ ಅಂದ್ರೆ ಇದು ಸಿರಾದಗಿರೋ ಡಾಕ್ಟರ್ಗೆ ಯಾರಿಗೂ ವ್ಯಾಪಾರ ಆಗಲ್ಲ, ಆಗ್ಬಾರ್ದು ಅಂತಲೇ ಅದನ್ನ ನಾನು ಮಾಡ್ಬೇಕು ಅಂತೇಳಿ. ಸಿರಾ ಡಾಕ್ಟರ್ಗಳು ಅಂತ ಹೇಳಿದ್ರೆ ಅದನ್ನ ಎಲ್ಲಿ ಮಾಡೋದು ಅಂತಕ್ಕಂಥದನ್ನ ಎಷ್ಟು ದಿವಸ ಅಂದ್ರೆ ಮುಂದಿನ ವಾರನೇ ಕೆಲಸ ಶುರು ಮಾಡ್ತೀವಿ ಅಂತಾರೆ. ಅಲ್ಲಿಗೆ ಮುಂದಿನ ವಾರ ಎಲ್ಲಿ ಹೋಗ್ಬೋದು ಅಂತೇಳಿ ಶೋಭಕ್ಕ ಇರ್ತಾರೆ, ಇವೆಲ್ಲರೂ ಇರ್ತಾರೆ. ನಾನೇನು ಬಹಳ ಧಾರಾಳ ಪಾರ್ಟಿ ಆಗ್ತಿದ್ದೆ. ಎಲ್ಲಾರ ಒಂದ್ ಕಡೆ ನೀವು ಯೋಚನೆ ಮಾಡಿ, ಎಲ್ಲಾರ ಒಂದ್ ಕಡೆಗೆ ಜನಗಳು ಬಂದು ಹೋಗೋದಕ್ಕೆ ಸಹಾಯ ಆಗ್ಬೇಕು. ಅಲ್ಲಿ ಬಹುಶಃ ನಾನಂತೂ ನೋಡಿರ್ಲಿಲ್ಲ ಅಂತ ಆಸ್ಪತ್ರೆನ. ಫಿಜಿ ದೇಶದ ರಾಷ್ಟ್ರಪತಿಯನ್ನು ಬಂದಿದ್ದ, ಅವ್ರು ಬಂದಿದ್ರು. ಅವ್ರ ಜೊತೆನಲ್ಲಿ ಒಂದು ವಾರ್ಡ್ ಅನ್ನ ಉದ್ಘಾಟನೆ ಮಾಡಿದ್ವಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಮೇಲೆ ಇದು ರೋಬೋಟ್ ಆಪರೇಷನ್ ಮಾಡ್ತಿರೋ ಎಕ್ವಿಪ್ಮೆಂಟ್ಸ್ ಗಳನ್ನ ನೋಡಿ ಇದು ನಮ್ಮ ಜನಕ್ಕೆ ಹೆಂಗಪ್ಪ ದೊರಕೋದು ಅಂತ ಭಾವಿಸಿದಾಗ ಅವ್ರು ಹೇಳಿದ್ರು, ಅವರೇ ಬಾಯ್ಬಿಟ್ಟೆ ಹೇಳಿದ್ರು, ಇದು ನೆಕ್ಸ್ಟ್ ಈಗಾಗಲೇ ಬಾಗೇಪಲ್ಲಿಯಲ್ಲಿ ಮಾಡಿದ್ದೀನಿ, ಸಿರಾದಲ್ಲಿ ಮಾಡ್ತೀನಿ ನೆಕ್ಸ್ಟ್ ಅಂತ ಅವ್ರು ಹೇಳ್ಬಿಟ್ರು. ಈಗ ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ, ಇನ್ನೊಂದು ವಾರದೊಳಗಾಗಿ ಆ ಜಾಗ ಯಾವ್ದು, ಬಿಲ್ಡಿಂಗ್ ಯಾವ್ದು ಅಂತಕ್ಕಂಥದ್ದನ್ನ ನೋಡ್ಕೊಟ್ರೆ ಇಲ್ವಾ ಎಲ್ಲಿ ಮಾಡೋದು ಅಂತಕ್ಕಂಥದ್ರ ಡಾಕ್ಟರ್ ಸತೀಶ್ ಬಾಬು ಅಂತೇಳಿ ಅವ್ರ ನಂಬರ್ ತಗೊಳ್ಳಿ, ಆ ಬಾಬು ಹತ್ರ ಇದನ್ನ ತಗೊಂಡು ಮಾತಾಡಿ ಏನಾರ ಮಾಡಿ. ಯಾಕಂದ್ರೆ ಅದ ಮಾಡ್ತಾ ಇರೋರು ಯಾರಂದ್ರು ಅಮೆರಿಕದವರು. ಅವರು ಎಷ್ಟೇ ಖರ್ಚಾದ್ರೂ ಏನಾದ್ರೂ ಕೂಡ ಫ್ರೀ, ಒಂದು ಪೈಸಾ ಇಲ್ಲ, ಒಂದು ಪೈಸಾ ಕೊಡದೆ ಇರ್ತಕ್ಕಂಥದ್ದು. ಅದನ್ನ ನೀವು ಕೂತ್ಕೊಂಡು ಯೋಚನೆ ಮಾಡಿ. ನಾನು ಇಲ್ಲಿ ಯಾವ್ದೋ ಕಾರ್ಯಕ್ರಮ ಮುಗಿಸ್ಕೊಂಡ್ ಬರ್ತೀನಿ, ಸಾಯಂಕಾಲದ ಹೊತ್ತು ನಾವೆಲ್ಲ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕೂತು ಮಾತಾಡೋಣ. ಅದನ್ನ ಮಾಡಿ ಇದ್ರ ಜಾಗ ಒಂದು ಹುಡುಕಿದ್ರೆ 2ನೇ ತಾರೀಕು ನಾವು ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳ್ತಾರೆ. ನಾವೊಂದು 30-40 ಅಂತಂದ್ರೆ ಎಲ್ಲಾರ ಕೊಡಿ, ಅವ್ರು ಹೇಳೋದು ಹಳ್ಳಿನೆಲ್ಲ ಕೊಡಿ, ಎಲ್ಲಾರ ಕೊಡಿ, ಒಟ್ಟಾಗಿ ಎಲ್ಲಾ ತರ ಸೌಕರ್ಯ ಇರ್ತಕ್ಕಂಥದ್ದನ್ನು ಕೂಡ ಇದು ಎಕ್ವಿಪ್ಮೆಂಟ್ಸ್ ಅನ್ನು ಕೊಡ್ತಾರೆ. ಅವ್ರು ಅಮೆರಿಕದವರೇ ಕೊಡ್ತಾರೆ ಅದನ್ನ. ಸೊ ಅದನ್ನ ಫ್ರೀ ಹಾಸ್ಪಿಟಲ್ ಅಲ್ಲೇ ಫ್ರೀ ಹಾಸ್ಪಿಟಲ್ ಅಂದ್ರೆ ಒಂದ್ ಕಡೆಗೆ ದುಡ್ಡು ಕೊಡೋ ಹಾಸ್ಪಿಟ್ಲು, ಇನ್ನೊಂದ್ ಕಡೆಗೆ ಫ್ರೀ ಹಾಸ್ಪಿಟ್ಲು. ಈ ಸ್ವಲ್ಪ ಕಾಂಪಿಟೇಷನ್ ಆದ್ರೆ ಈಗ ನಾನು ಈಗ ಶೋಭಕ್ಕೆ ಹೇಳಿ ಹೋಗ್ತೀನಿ, ಕೂತ್ಕೊಂಡೆಲ್ಲ ಯೋಚನೆ ಮಾಡಿ ಒಂದ್ ಮೀಟಿಂಗ್ ಮಾಡಿ ನಾನು ಬಂದು ಅದನ್ನ ತೀರ್ಮಾನ ಮಾಡ್ತೇನೆ. ಒಟ್ಟಿನಲ್ಲಿ ಇವತ್ತು ಎಲ್ಲಿ ಅಂತಕ್ಕಂಥದ್ದು ಜಾಗ ಇವತ್ತು ತೀರ್ಮಾನ ಆಗಿದೆ. ನಮಸ್ಕಾರ. ಈ ದಿವಸ ಸಿರಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಒಂದು ಅತ್ಯಂತ ಅವಶ್ಯಕತೆ ಇದ್ದಂತಹ ಸಾರ್ವಜನಿಕ ಶೌಚಾಲಯ ಕಟ್ಟಡದ ಒಂದು ಭೂಮಿ ಪೂಜೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಸಿರಾ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಕರ್ನಾಟಕ ಸರ್ಕಾರದ ನವದೆಹಲಿಯ
ವಿಶೇಷ ಪ್ರತಿನಿಧಿಗಳು ಆದಂತಹ ಶ್ರೀ ಟಿ.ಬಿ. ಜಯಚಂದ್ರ ಸಾಹೇಬರು ಆಗಮಿಸಿದ್ರು. ಅವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಆಸ್ಪತ್ರೆಯ ಪರವಾಗಿ ಮತ್ತು ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ, ಈ ಒಂದು ಕಟ್ಟಡ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಗರಸಭಾ ಸದಸ್ಯರಾದಂತಹ ಮಾಜಿ ಅಧ್ಯಕ್ಷರಾದಂತಹ ಶ್ರೀ ಆರ್ ರಾಮುರವರನ್ನು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಸ್ವಾಗತಿಸ್ತೇವೆ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರು ಮತ್ತು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಆದಂತಹ ಶ್ರೀಮತಿ ಶೋಭಾ ನಾಗರಾಜು ಮೇಡಮ್ ಅವರನ್ನು ಸಹಿತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸ್ವಾಗತವನ್ನ ಕೋರ್ತಾ, ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂತಹ ನಮ್ಮ ನೂರುದ್ದೀನ್ ರವರು, ನಮ್ಮ ಆರೋಗ್ಯ ರಕ್ಷಣಾ ಸಮಿತಿಯ ಸದಸ್ಯರಾದಂತಹ ಸಲಮತ್ ರವರು, ಮತ್ತೆ ನಮ್ಮ ಸಬಿಹಾ ಬಾನೂರವರು, ನಗರಸಭೆಯ ಸದಸ್ಯರಾದಂತಹ ಸುಶೀಲಾರವರು, ಎಲ್ಲ ಜನಪ್ರತಿನಿಧಿಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಭಾಗವಹಿಸಿದ್ದಾರೆ. ಹಾಗಾಗಿ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ, ಈ ಒಂದು ಕಟ್ಟಡ ಒಂದು ಉತ್ತಮ ಮಾದರಿ ಕಟ್ಟಡವಾಗಿ ಹೊರಹೊಮ್ಮಲಿ. ಸಾರ್ವಜನಿಕರಿಗೆ ಇಲ್ಲಿ ಆಸ್ಪತ್ರೆಗೆ ಬಂದಂತಹ ಒಂದು ರೋಗಿಗಳ ಸಹಾಯಕರುಗಳಿಗೆ ಒಂದು ಶೌಚಾಲಯದ ಕಟ್ಟಡ ಅವಶ್ಯಕತೆ ಇತ್ತು. ಒಂದು ಮಾನವ ಚಾರಿಟಬಲ್ ಸಂಸ್ಥೆಯವರು ಅವರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಒಂದು ಕಟ್ಟಡವನ್ನ ಕಟ್ಟಿ ನಿರ್ವಹಣೆ ಮಾಡ್ತೀವಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಆ ಒಂದು ಕಾರ್ಯ ಯಶಸ್ವಿ ಆಗಾದ್ರೆ ಸಾರ್ವಜನಿಕರಿಗೆ ಬಹಳ ರೀತಿಯಾದಂತಹ ಅನುಕೂಲ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಪಡ್ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತೇನೆ.